ಎಲ್ಲರಿಗೂ ನಮಸ್ಕಾರ. ನಿಮಗೆ ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ಕೆಲವರು ಎಷ್ಟು ದುಡಿದರೂ ಕೂಡ ಅವರ ಕೈಯಲ್ಲಿ ಹಣ ಅನ್ನೋದು ಉಳಿಯೋದಿಲ್ಲ. ಆದರೆ ಇನ್ನೂ ಕೆಲವರು ನೋಡ್ತಿದ್ದಂಗೆ ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ತಾರೆ. ಹೊಸ ಅವಕಾಶಗಳು ಅನ್ನೋದು ಸಿಗ್ತವೆ, ಹೊಸ ಜನರು ಅನ್ನೋದು ಪರಿಚಯ ಆಗ್ತಾರೆ, ಹಣ ಸಂಪಾದಿಸುವ ಹೊಸ ದಾರಿಗಳನ್ನೋದು ತೆರೆದುಕೊಳ್ತವೆ. ಯಾಕೆ? ಅವರ ಬಳಿ ಯಾವುದಾದರೂ ರಹಸ್ಯ ಇದೆಯಾ? ಹಣವನ್ನ ನಿಜವಾಗಿಯೂ ನಮ್ಮ ಜೀವನದ ಕಡೆಗೆ ಆಕರ್ಷಿಸೋದಕ್ಕೆ ಸಾಧ್ಯನಾ? ಹೌದು. ಆದರೆ ಹಣವನ್ನು ಆಕರ್ಷಿಸುವುದು ಅಂದರೆ ಸುಮ್ಮನೆ ಕುಳಿತುಕೊಂಡು ನನಗೆ ಹಣ ಬೇಕು ಅಂತ ಯೋಚನೆ ಮಾಡೋದಲ್ಲ. ನಿಮ್ಮ ಮನಸ್ಥಿತಿ, ನಂಬಿಕೆ, ಗಮನ ಮತ್ತು ಪ್ರತಿದಿನದ ನಿಮ್ಮ ಕ್ರಿಯೆ ಇವೆಲ್ಲವೂ ಒಂದೇ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು. ಇವತ್ತಿನ ಈ ವಿಡಿಯೋದಲ್ಲಿ ಹಣದೊಂದಿಗೆ ನಿಮ್ಮ ಸಂಬಂಧವನ್ನು ಬದಲಾಯಿಸಲು ಸಹಾಯ ಮಾಡುವ 6 ಸರಳ ಹಂತಗಳನ್ನು ನೋಡೋಣ. ಕೊನೆಯ ಹಂತವನ್ನು ಮಾತ್ರ ಮಿಸ್ ಮಾಡಬೇಡಿ. ಯಾಕಂದರೆ ಹಣದ ಬಗ್ಗೆ ಯೋಚಿಸುವ ಬಹಳಷ್ಟು ಜನರು ಮಾಡುವಂತಹ ದೊಡ್ಡ ತಪ್ಪೇ ಅಲ್ಲಿದೆ. ಸ್ಟೆಪ್ ನಂಬರ್ 1, ಹಣದ ಬಗ್ಗೆ ನಿಮ್ಮ ನಂಬಿಕೆಯನ್ನ ಪರೀಕ್ಷಿಸಿ. ಮೊದಲು ನಿಮ್ಮನ್ನ ನೀವು ಕೇಳ್ಕೊಳ್ಳಿ, ಹಣ ಅಂದ್ರೆ ನನಗೆ ಏನು ಅಂತ. ಒಂದು ಕ್ಷಣ ಯೋಚನೆ ಮಾಡಿ. ಹಣ ಸಂಪಾದಿಸೋದು ತುಂಬಾ ಕಷ್ಟ, ನಮ್ಮಂತವರಿಗೆ ಶ್ರೀಮಂತರಾಗಲು ಸಾಧ್ಯವಿಲ್ಲ, ಹಣ ಇರುವವರು ಕೆಟ್ಟವರು, ನನ್ನ ಅದೃಷ್ಟವೇ ಸರಿಯಿಲ್ಲ. ಈ ರೀತಿಯ ಮಾತುಗಳನ್ನ ನೀವು ಮನಸ್ಸಿನಲ್ಲಿಯೇ ಪದೇ ಪದೇ ಹೇಳಿಕೊಳ್ಳುತ್ತಿದ್ದೀರಾ. ಹಾಗಿದ್ರೆ ಮೊದಲು ಅದನ್ನ ಗಮನಿಸಿ. ಯಾಕಂದ್ರೆ ನೀವು ಹಣವನ್ನ ಬಯಸುತ್ತಿದ್ದೀರಾ, ಅದೇ ಸಮಯದಲ್ಲಿ ಹಣದ ಬಗ್ಗೆ ನಕಾರಾತ್ಮಕ ನಂಬಿಕೆಗಳನ್ನ ಹಿಡಿದುಕೊಂಡಿದ್ದೀರಾ. ನಿಮ್ಮದೇ ನಿರ್ಧಾರಗಳು ನಿಮ್ಮದೇ ಬೆಳವಣಿಗೆಗೆ ಅಡ್ಡಿಯಾಗಬಹುದು. ಇವತ್ತಿನಿಂದ ಹೊಸ ನಂಬಿಕೆಯನ್ನ ಬೆಳೆಸಿಕೊಳ್ಳಿ. ಹಣ ಒಂದು ಸಾಧನ, ಅದನ್ನ ಸರಿಯಾಗಿ ಸಂಪಾದಿಸಿ, ಉಳಿಸಿ ಮತ್ತು ಬಳಸುವುದನ್ನು ನಾವು ಕಲಿಯಬಹುದು. ಇದನ್ನ ನೆನ್ಪಿಟ್ಕೊಳ್ಳಿ. ಮನಿ ಈಸ್ ಎ ಟೂಲ್. ಹಣ ನಿಮ್ಮನ್ನ ಒಳ್ಳೆಯವರನ್ನಾಗಲಿ ಕೆಟ್ಟವರನ್ನಾಗಲಿ ಮಾಡೋದಿಲ್ಲ. ನೀವು ಅದನ್ನು ಹೇಗೆ ಬಳಸ್ತೀರೋ ಅನ್ನೋದು ತುಂಬ ಇಂಪಾರ್ಟೆಂಟು. ಸ್ಟೆಪ್ ನಂಬರ್ 2, ನಿಮಗೆ ಎಷ್ಟು ಹಣ ಬೇಕು ಅಂತ ಸ್ಪಷ್ಟವಾಗಿ ನೀವು ನಿರ್ಧಾರ ಮಾಡಬೇಕು. ಇದು ತುಂಬ ಮುಖ್ಯ. ನನಗೆ ತುಂಬ ಹಣ ಬೇಕು ಅಂದರೆ ಸಾಕಾಗೋದಿಲ್ಲ. ಎಷ್ಟು? 50,000ನೋ, 1 ಲಕ್ಷ, 2 ಲಕ್ಷ, 5 ಲಕ್ಷ ಮತ್ತು ಯಾವ ಅವಧಿಯಲ್ಲಿ? ಉದಾಹರಣೆಗೆ ಮುಂದಿನ 12 ತಿಂಗಳಲ್ಲಿ ನನ್ನ ಮಾಸಿಕ ಆದಾಯವನ್ನ 1 ಲಕ್ಷಕ್ಕೆ ಹೆಚ್ಚಿಸಬೇಕು. ಈ ರೀತಿಯಾಗಿ ಸ್ಪಷ್ಟವಾದ ಗುರಿಯನ್ನ ಬರೆಯಿರಿ. ಆದರೆ ಇಲ್ಲಿ ಇನ್ನೊಂದು ಪ್ರಶ್ನೆ, ಆ ಹಣ ಯಾಕೆ ಬೇಕು? ಕುಟುಂಬಕ್ಕಾಗಿ, ಸಾಲ ತೀರಿಸಲು, ಮನೆ ಕಟ್ಟಲು, ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ, ಫೈನಾನ್ಷಿಯಲ್ ಫ್ರೀಡಮ್ಗಾಗಿ? ನಿಮ್ಮ ವಾಯ್ ಎಷ್ಟು ಪವರ್ಫುಲ್ ಆಗಿರುತ್ತದೆಯೋ ಗುರಿಗಾಗಿ ಕೆಲಸ ಮಾಡುವಂತಹ ಮೋಟಿವೇಶನ್ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಸ್ಟೆಪ್ ನಂಬರ್ 3, ಹಣದ ವಿಜುವಲೈಸೇಷನ್ ಮಾಡಿ. ಪ್ರತಿದಿನ ಬೆಳಗ್ಗೆ ಅಥವಾ ರಾತ್ರಿ ಮಲಗುವ ಮೊದಲು ಕೇವಲ 2 ನಿಮಿಷ ಕಣ್ಣು ಮುಚ್ಚಿ ನಿಮ್ಮ ಫೈನಾನ್ಷಿಯಲ್ ಗೋಲ್ ಸಾಧಿಸುವುದನ್ನ ಇಮ್ಯಾಜಿನ್ ಮಾಡಿ. ಆದರೆ ಬ್ಯಾಂಕ್ ಅಕೌಂಟ್ನಲ್ಲಿ ಕೋಟ್ಯಾಂತರ ರೂಪಾಯಿ ಬಿದ್ದಿರುವುದನ್ನು ಮಾತ್ರ ಇಮ್ಯಾಜಿನ್ ಮಾಡಬೇಡಿ. ಅದಕ್ಕಿಂತ ಮುಖ್ಯವಾಗಿ ನೀವು ಆ ಹಣವನ್ನು ಗಳಿಸಲು ಬೇಕಾದ ವ್ಯಕ್ತಿಯಾಗುತ್ತಿರುವುದನ್ನು ವಿಜುವಲೈಸ್ ಮಾಡಿ. ನೀವು ಕಾನ್ಫಿಡೆಂಟ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಹೊಸ ಸ್ಕಿಲ್ ಕಲಿತಾ ಇದ್ದೀರಾ, ಕಸ್ಟಮರ್ಸ್ ಜೊತೆ ಮಾತಾಡ್ತಾ ಇದ್ದೀರಾ, ಬಿಸ್ನೆಸ್ ಡೆವಲಪ್ ಮಾಡ್ತಾ ಇದ್ದೀರಾ ಅಥವಾ ಕೆರಿಯರ್ನಲ್ಲಿ ಬೆಳೀತಾ ಇದ್ದೀರಿ. ಇಮ್ಯಾಜಿನ್ ಮಾಡಿ. ನಂತರ ನಿಮ್ಮ ಗೋಲ್ ಅಚೀವ್ ಆದಾಗ ನಿಮಗೆ ಹೇಗೆ ಫೀಲ್ ಆಗಬಹುದು? ಫ್ರೀಡಮ್, ಕಾನ್ಫಿಡೆನ್ಸ್, ಸೆಕ್ಯೂರಿಟಿ, ಹ್ಯಾಪಿನೆಸ್, ಈ ಭಾವನೆಯನ್ನು ಅನುಭವಿಸಿ. ನಿಮ್ಮ ವಿಜುವಲೈಸೇಷನ್ ನಿಮ್ಮ ಆಕ್ಷನ್ಗೆ ಫ್ಯೂಲ್ ಆಗಬೇಕು. ಸ್ಟೆಪ್ ನಂಬರ್ 4, ಹಣಕ್ಕೆ ವ್ಯಾಲ್ಯೂ ಮೂಲಕ ದಾರಿ ಮಾಡಿ. ಇದು ಈ ವಿಡಿಯೋದ ಅತ್ಯಂತ ಪವರ್ಫುಲ್ ಪಾಯಿಂಟ್. ಸರಿಯಾಗಿ ಕೇಳಿ. ಹಣವನ್ನ ಚೇಸ್ ಮಾಡುವುದಕ್ಕಿಂತ ವ್ಯಾಲ್ಯೂವನ್ನು ಕ್ರಿಯೇಟ್ ಮಾಡುವುದನ್ನು ಕಲಿಯಿರಿ. ಏಕೆಂದರೆ ಸಾಮಾನ್ಯವಾಗಿ ಜನರು ಯಾವುದಕ್ಕಾಗಿ ಹಣ ಕೊಡುತ್ತಾರೆ? ಅವರ ಸಮಸ್ಯೆಯನ್ನು ಸಾಲ್ವ್ ಮಾಡುವಂತಹ ಪ್ರಾಡಕ್ಟ್ಗಾಗಿ, ಅವರಿಗೆ ಬೇಕಾದಂತಹ ಸರ್ವಿಸ್ಗೆ, ಅವರ ಸಮಯ ಉಳಿಸುವಂತಹ ಸೊಲ್ಯೂಷನ್ಗೆ, ಅವರಿಗೆ ಉಪಯೋಗವಾಗುವ ನಾಲೆಜ್ಗೆ. ಆದ್ದರಿಂದ ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ನಾನು ಜನರಿಗೆ ಯಾವ ವ್ಯಾಲ್ಯೂವನ್ನು ಕೊಡಬಹುದು ಅಂತ. ನಿಮಗೆ ಕುಕ್ಕಿಂಗ್ ಚೆನ್ನಾಗಿ ಬರ್ತಾ ಇದೆಯಾ? ಟೀಚಿಂಗ್, ಎಡಿಟಿಂಗ್, ಡಿಸೈನಿಂಗ್, ಸೇಲ್ಸ್, ಮಾರ್ಕೆಟಿಂಗ್, ಟೆಕ್ನಾಲಜಿ, ಬಿಸ್ನೆಸ್, ಯಾವುದೇ ಸ್ಕಿಲ್ ಇರಲಿ ಅದನ್ನು ಇನ್ನಷ್ಟು ಇಂಪ್ರೂವ್ ಮಾಡಿ. ನಿಮ್ಮ ವ್ಯಾಲ್ಯೂ ಹೆಚ್ಚಾದಂತೆ ನಿಮ್ಮ ಇನ್ಕಮ್ ಅನ್ನು ಹೆಚ್ಚಿಸಿಕೊಳ್ಳುವಂತಹ ಅವಕಾಶಗಳು ಕೂಡ ಹೆಚ್ಚಾಗ್ತವೆ. ಸ್ಟೆಪ್ ನಂಬರ್ 5, ಹಣವನ್ನು ಗೌರವಿಸಿ. ನಿಮ್ಮ ಕೈಗೆ 100 ರೂಪಾಯಿ ಬಂದರೂ ಗೌರವಿಸಿ, 1 ಲಕ್ಷ ಬಂದರೂ ಕೂಡ ಗೌರವಿಸಿ. ಗೌರವಿಸುವುದು ಎಂದರೆ ಪೂಜೆ ಮಾಡೋದಲ್ಲ, ಅದನ್ನು ಜವಾಬ್ದಾರಿಯಿಂದ ಮ್ಯಾನೇಜ್ ಮಾಡುವುದು. ತಿಂಗಳಿಗೆ ಎಷ್ಟು ಹಣ ಬರುತ್ತಿದೆ, ಎಷ್ಟು ಖರ್ಚಾಗ್ತಾ ಇದೆ, ಎಷ್ಟು ಸೇವ್ ಮಾಡ್ತಾ ಇದ್ದೀರಾ, ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತಿದೆಯೇ? ಗೊತ್ತಿಲ್ಲದಿದ್ದರೆ ಇವತ್ತಿನಿಂದಲೇ ನೋಟ್ ಮಾಡ್ಕೊಳ್ಳೋದನ್ನು ಪ್ರಾರಂಭಿಸಿ. ಪ್ರತಿ ತಿಂಗಳು ನಿಮ್ಮ ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ ಅನ್ನು ಟ್ರ್ಯಾಕ್ ಮಾಡಿ. 100 ರೂಪಾಯಿ ಎಲ್ಲಿಗೆ ಹೋಯಿತು ಎಂಬುದನ್ನು ಟ್ರ್ಯಾಕ್ ಮಾಡಲು ಸಾಧ್ಯವಾಗದಿದ್ದರೆ 1 ಲಕ್ಷ ಬಂದರೂ ಕೂಡ ಅದನ್ನು ಮ್ಯಾನೇಜ್ ಮಾಡುವುದು ಕಷ್ಟವಾಗ್ತದೆ. ಹಾಗಾಗಿ ಅರ್ನ್ ಮನಿ, ಕೀಪ್ ಮನಿ, ಗ್ರೋ ಮನಿ, ಈ 3 ಸ್ಕಿಲ್ಲನ್ನು ಬೆಳೆಸಿಕೊಳ್ಳಿ. ಸ್ಟೆಪ್ ನಂಬರ್ 6, ಮ್ಯಾನಿಫೆಸ್ಟೇಷನ್ ಪ್ಲಸ್ ಆಕ್ಷನ್. ಇದೇ ಬಹಳಷ್ಟು ಜನರು ಮಿಸ್ ಮಾಡುವಂತಹ ಪಾಯಿಂಟ್.
ಅಫರ್ಮೇಷನ್ಸನ್ನು ಹೇಳ್ಕೊಂಡ್ರು, ವಿಜುವಲೈಸೇಷನ್ನ ಮಾಡಿದ್ರು, ವಿಷನ್ ಬೋರ್ಡನ್ನು ಕ್ರಿಯೇಟ್ ಮಾಡಿದ್ರು ಕೂಡ ಆ್ಯಕ್ಷನನ್ನು ತಗೊಳ್ಳೋದಿಲ್ಲ. ಹಾಗಾದರೆ ರಿಸಲ್ಟ್ ಅನ್ನೋದು ಹೇಗೆ ಬರ್ತದೆ? ನಿಮ್ಮ ಗುರಿ 1 ಲಕ್ಷ ಮಂತ್ಲಿ ಇನ್ಕಮ್ ಆಗಿದ್ದರೆ ಇವತ್ತು ಕೇಳಿಕೊಳ್ಳಿ, 1 ಲಕ್ಷದ ಗುರಿಗೆ ನನ್ನನ್ನು ಒಂದು ಹೆಜ್ಜೆ ಹತ್ತಿರ ತಗೊಂಡು ಹೋಗುವಂತಹ ಕೆಲಸ ಯಾವುದು ಅಂತ. ಒಬ್ಬ ಕ್ಲೈಂಟ್ಗೆ ಕಾಲ್ ಮಾಡೋದಾ, ಹೊಸ ಪ್ರಾಡಕ್ಟನ್ನು ಲಾಂಚ್ ಮಾಡೋದಾ, ರೆಸ್ಯೂಮನ್ನು ಕಳಿಸೋದಾ, ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡೋದಾ, ಹೊಸ ಸ್ಕಿಲ್ಲನ್ನು ಕಲಿಯುವುದಾ, ಬಿಸ್ನೆಸ್ ಐಡಿಯಾವನ್ನು ಟೆಸ್ಟ್ ಮಾಡೋದಾ, ಏನೇ ಇರಲಿ ಪ್ರತಿದಿನ ಕನಿಷ್ಠ 1 ಮನಿ ಆ್ಯಕ್ಷನನ್ನು ತೆಗೆದುಕೊಳ್ಳಿ. ಒಂದೇ ಒಂದು 365 ದಿನಗಳಲ್ಲಿ 365 ಆ್ಯಕ್ಷನ್ಸ್ ಆಗ್ತವೆ. ಅದು ನಿಮ್ಮ ಜೀವನವನ್ನು ಎಷ್ಟು ಬದಲಾಯಿಸಬಹುದು ಅಂತ ಯೋಚನೆ ಮಾಡಿ. 7 ಡೇ ಮನಿ ಚಾಲೆಂಜ್. ಈ ವಿಡಿಯೋ ನೋಡ್ತಿರುವ ನಿಮಗೆ ಒಂದು ಚಾಲೆಂಜನ್ನು ಕೊಡ್ತಾ ಇದ್ದೀನಿ. ಮುಂದಿನ 7 ದಿನಗಳು ಪ್ರತಿದಿನ ಬೆಳಗ್ಗೆ ನಿಮ್ಮ ಫೈನಾನ್ಷಿಯಲ್ ಗೋಲನ್ನು 1 ಬಾರಿ ಬರೆಯಿರಿ. ನಂತರ ಹೇಳ್ಕೊಳ್ಳಿ, ನಾನು ಹಣವನ್ನು ಜವಾಬ್ದಾರಿಯಿಂದ ಸಂಪಾದಿಸಲು, ಉಳಿಸಲು ಮತ್ತು ಬೆಳೆಸಲು ಕಲಿತಾ ಇದ್ದೇನೆ ಅಂತ. 2 ನಿಮಿಷ ನಿಮ್ಮ ಗೋಲನ್ನು ವಿಜುವಲೈಸ್ ಮಾಡಿ. ಆಮೇಲೆ ಆ ಗೋಲ್ ಕಡೆಗೆ ಒಂದು ಪ್ರಾಕ್ಟಿಕಲ್ ಆ್ಯಕ್ಷನ್ ಅನ್ನು ತಗೊಳ್ಳಿ. ಕೇವಲ 7 ದಿನ ಈ ಕೆಲಸವನ್ನು ಮಾಡಿ ನೋಡಿ. ನಿಮ್ಮ ಗಮನ ಮತ್ತು ನಿಮ್ಮ ದಿನನಿತ್ಯದ ನಿರ್ಧಾರಗಳಲ್ಲಿ ಒಂದು ಬದಲಾವಣೆ 100% ಬರುತ್ತೆ. ಅದನ್ನು ನೀವು ಗಮನಿಸಿ. ಕೊನೆಯದಾಗಿ ಒಂದು ಮಾತನ್ನು ನೆನಪಿಟ್ಕೊಳ್ಳಿ, ಹಣವನ್ನು ಆಕರ್ಷಿಸುವ ಮೊದಲು ಹಣವನ್ನು ನಿಭಾಯಿಸಬಲ್ಲ ವ್ಯಕ್ತಿಯಾಗಿ ನಿಮ್ಮನ್ನು ನೀವು ರೂಪಿಸಿಕೊಳ್ಳಿ. ನಿಮ್ಮ ಮೈಂಡ್ಸೆಟ್ ಬದಲಾಯಿಸಿ, ನಿಮ್ಮ ಸ್ಕಿಲ್ಸನ್ನು ಬದಲಾಯಿಸಿ, ವ್ಯಾಲ್ಯೂವನ್ನು ಕ್ರಿಯೇಟ್ ಮಾಡಿ, ಹಣವನ್ನು ಮ್ಯಾನೇಜ್ ಮಾಡಿ ಮತ್ತು ಪ್ರತಿದಿನ ಆ್ಯಕ್ಷನ್ ತೆಗೆದುಕೊಳ್ಳಿ. ನಿಮ್ಮ ಫೈನಾನ್ಷಿಯಲ್ ಲೈಫ್ ಒಂದೇ ರಾತ್ರಿಯಲ್ಲಿ ಬದಲಾಗಬೇಕಂತೇನಿಲ್ಲ, ಆದರೆ ಇವತ್ತು ತೆಗೆದುಕೊಳ್ಳುವಂತಹ ಒಂದು ಸಣ್ಣ ನಿರ್ಧಾರ ನಿಮ್ಮ ಮುಂದಿನ ಕೆಲವು ವರ್ಷಗಳ ಜೀವನವನ್ನು ಬದಲಾಯಿಸುವಂತಹ ಆರಂಭವಾಗ್ತದೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ ಆಗಿದೆ, ಈ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಫೈನಾನ್ಷಿಯಲ್ ಅಬಂಡೆನ್ಸ್ ಮತ್ತು ಗ್ರೋತ್ ಬೇಕು ಅನಿಸಿದರೆ ಕಾಮೆಂಟ್ನಲ್ಲಿ ಐ ಆಮ್ ರೆಡಿ ಅಂತ ಕಾಮೆಂಟ್ ಮಾಡಿ. ಮತ್ತಷ್ಟು ಇಂತಹ ಮೈಂಡ್ಸೆಟ್, ಮನಿ, ಲಾ ಆಫ್ ಅಟ್ರಾಕ್ಷನ್, ಸೆಲ್ಫ್ ಇಂಪ್ರೂವ್ಮೆಂಟ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.